ಈಗ ಮೊನ್ನೆ ಸಭಾಧ್ಯಕ್ಷ ಒಂದು ನಿಲುವಳಿ ರೇವಣ್ಣ ಅವರು ಕರೆಕ್ಟ್ ಟೈಮ್ ಬಂದಂತ ಹೇಳಿದ್ರೆ ನಮ್ಮ ಟೈಮ್ ಫಿಕ್ಸ್ ಕರೆಕ್ಟ್ ಇದೆ ಅಂತ ಅರ್ಥ. ಆಯ್ತು, ಮೊನ್ನೆ ಸಭಾಧ್ಯಕ್ಷ ಒಂದು ನಿಲುವಳಿ ಸೂಚನೆ ತಂದಿದ್ದೇವೆ. ನಮ್ಮ ಹಾಸನಲ್ಲಿ ಕೃಷಿ ಕಾಲೇಜು ಸುಮಾರು 25 ವರ್ಷ ಇದೆ. ಆ ಕಾಲೇಜಿನ ಮಂಡ್ಯದಲ್ಲಿ ಮಾಡ್ಲಿ. ಆಯ್ತು, ನೋಡ್ತೇನೆ ಈಗ. ಅಲ್ಲ, ಒಂದ್ ಸೆಕೆಂಡ್, ಅಲ್ಲ ಪ್ರಸ್ತಾಪ ಮಾಡ್ತೇನೆ. ಅಲ್ಲ, ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನೋಡಿ, ನೀವು ರೇವಣ್ಣ ಅವರು, ಸುರೇಶ್ ಅವರು, ಬಾಲಕೃಷ್ಣ ಅವರಲ್ಲಿ ಧಾರಿಸಿದ್ರಿ. ನೀವು ನೋಡಿ, ನಿನ್ನೆ ಈ ಬಿಲ್ ಪಾಸ್ ಆಯ್ತು. ಈ ಬಿಲ್ಲಲ್ಲಿ ನಿಮ್ಗೆ ಮಾತಾಡ್ಲಿಕ್ಕೆ ಬೇಕಾದಂತ ಅವಕಾಶ ಇತ್ತು ಸರ್. ಬಿಲ್ಗೂ ನೋಡಿ ಸರ್, ಅಲ್ಲ ಮುಂಚೆ ಮುಗಿಸ್ತೇನೆ ನಾನು. ಒಂದು ಅವಾಗ ಬೇಕಾದಷ್ಟು ಅವಕಾಶದ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಬೇರೆ ಮಾಡಲಿಕ್ಕಿಲ್ಲ. ಇನ್ನು ನೆಕ್ಸ್ಟ್, ಈಗ ಬಜೆಟ್ ಬಗ್ಗೆ ನಿಮ್ಗೆ ಮಾತಾಡಲಿಕ್ಕೆ ಇದೆ. ಈ ಬಜೆಟಲ್ಲಿ ಎಷ್ಟು ಕೂಡ ನಿಮಗೆ ಇದರ ಬಗ್ಗೆ ನಮಗೆ ಮಾತಾಡಿಕೊಂಡು ಹೋಗ್ಬೋದು. ಈಗ ನೀವು ಇದನ್ನು ಈಗ ಕೊಟ್ಟಿದ್ದೀರಿ, ಆದ ಕಾರಣ ಈ ನಿಮ್ಮ ಯಾಕೆಂತ ಹೇಳಿದರೆ ಈ ಸಬ್ಜೆಕ್ಟ್ ಮತ್ತು ನೀವು ಬಜೆಟ್ ಅದನ್ನು ಒಟ್ಟಿಗೆ ನೀವು ಅದು ಚರ್ಚೆ ಮಾಡಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವೇದವ್ಯಾಸ್ ಕಾಮತ್, ಈಗ ಮಾನ್ಯ ಸಭಾಧ್ಯಕ್ಷರೇ, ಬಡ್ಜೆಟ್ ಅಲ್ಲಿ ಮಾತಾಡೋದು ಗೊತ್ತಿದೆ ಅಥವಾ ಎಲ್ಲ ನಾನು 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಆದ್ರೆ ನೋಡಿ 69 ತಂದ್ರು ನೀವು 3 ದಿವಸ ಬಂತು ಅಜೆಂಡಾದಲ್ಲಿ, ಅದನ್ನು ಅಲೋ ಮಾಡಲಿಲ್ಲ. ಈಗ ನಿಯಮ 60ರಲ್ಲಿ ಯಾವ ವಿಷಯ ಏನು ತರಬೇಕು ಅನ್ನೋದು ನನಗೆ ಗೊತ್ತಿದೆ. ದಯಮಾಡಿ ಇದಕ್ಕೆ ಅವಕಾಶ ಕೊಡಬೇಕು. ಏಕೆಂದರೆ 20-25 ವರ್ಷದಿಂದ ಹಾಸನದಲ್ಲಿ ಕೃಷಿ ಕಾಲೇಜ್ ನಡೀತಾ ಇದೆ. ಅದು ಬೆಂಗಳೂರು ಯೂನಿವರ್ಸಿಟಿಲಿದೆ. ಲಾಸ್ಟ್ ಟೈಮು ಇದೇ ರೀತಿ ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡಬೇಕು ಅಂತ ಮಾಡಿದ್ರು ನಮ್ದು ಹಾಸನದ್ದು. ಶಿವಮೊಗ್ಗ ಹೊಸ ಯೂನಿವರ್ಸಿಟಿ ಮಾಡುವಾಗ ಅದನ್ನು ಹೇಳಿ ಇದೇ ವಿಧಾನಸಭೆ ಒಳಗೆ ಅದನ್ನು ರದ್ದು ಮಾಡಿ ಮತ್ತೆ ಹಾಸನದಲ್ಲೇ ಮುಂದುವರಿಸಿ ಬೆಂಗಳೂರಿನಲ್ಲಿ ಮುಂದುವರಿಸೋದಕ್ಕೆ ಅವಕಾಶ ಕೊಟ್ಟರು. ಆಯ್ತು, ಅದರಿಂದ ನಾವ್ ಹೇಳೋದು ಮಂಡ್ಯದಲ್ಲಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಸರಿ, ಈಗ ಕೆಲಸ ಮಾಡಿ. ಈಗ 60 ತಗೊಳ್ಳಿಕ್ಕೆ ಆಗುದಿಲ್ಲ, ನಾನು 60 ಕನ್ವರ್ಟ್ ಮಾಡಿ ಅರ್ಧ ಗಂಟೆ ಚರ್ಚೆ ಮಾಡ್ತೇನೆ. ಅವಕಾಶ ಕೊಡಿ. ಆಯ್ತು, ಹೇಳಿದೆ ಅಲ್ಲ. ಅಲ್ಲ, ದಯಮಾಡಿ ಹೇಳಿ ಸರ್ ಏನು ಅಂತ. 60 ತಗೊಳ್ಳಿಕ್ಕೆ ಆಗುದಿಲ್ಲ, 69 ಕನ್ವರ್ಟ್ ಮಾಡಿ ನಿಮ್ಗೆ ಸಂಜೆ ನಂತರ ಅರ್ಧ ಗಂಟೆ ಚರ್ಚೆ ಕೊಡ್ತೀರಲ್ಲ. ಇವತ್ತು ಬಂದವರು ಮಾತಾಡ್ಬೇಕು, ಅವಕಾಶ ಮಾಡಿಕೊಡಿ. ಅವಕಾಶ ಮಾಡಿ ಕೊಡುವ. ನನಗೆ ಗೊತ್ತಿಲ್ಲ ಇವತ್ತು ನಾವೇನು ಮಂಡ್ಯದಲ್ಲಿ ಮಾಡೋದ್ರ ಬಗ್ಗೆ ಸ್ವಾಗತ ಮಾಡ್ತೀವಿ ಸಭಾಧ್ಯಕ್ಷರೇ. ಹಾಸನದ್ದು ಬೆಂಗಳೂರು ರಿಕ್ವೆಸ್ಟ್ ಅಷ್ಟೇ. ಅಲ್ಲ, ಇವತ್ತು ಕೊಡುವ. ಕೃಷಿ ಸಚಿವರು ಉತ್ತರ ಬಿಡಿ, ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೊಡ್ತೀರಿ ಸರ್. ಮಾತಾಡ್ಬೇಕಲ್ಲ ಎಷ್ಟೊತ್ತಿಗೆ ಅಂದ್ರೆ ಸಂಜೆ ನಂತರ. ಅದು ಒಂದು ವಾರದಿಂದ ನಾವು ಈಗ ಸಂಜೆ ನಂತರ ಹಾಕಿದೀವಿ. 69 ಇದನ್ನ ದಿನ ಗೊತ್ತಾಯ್ತು, 3 ದಿನ ನೋಡಿ. ಇದು ಕಾಲಿಂಗ್ ಅಟೆನ್ಷನ್ ಆಗಿದೆ. ಕಾಲಿಂಗ್ ಅಟೆನ್ಷನ್ ಬಂದ ಸ್ಟ್ರೈಕ್, ಕಾಲಿಂಗ್ ಅಟೆನ್ಷನ್ ಯಾವ ದಿವಸ ಬಂತು ಅವತ್ತಲ್ಲಿ ಧರಣಿ, ಅದು ಮುಂದೆ ಹೋಯ್ತು. ನಾನು ಮಾಡ್ಲಿ, ಒಮ್ಮೆ ಬಂದದ್ದು ಮತ್ತೆ ಆಗ್ಲಿಕ್ಕೆ ಆಗ್ತದಾ? ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ, ಕಾನೂನು ಸಚಿವರು ಇದ್ದಾರೆ, ಕೃಷಿ ಸಚಿವರು ಬರ್ಲಿ, ಸಂಜೆ ನೋಡುವ, ಚರ್ಚೆ ಮಾಡುವ. ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಇದನ್ನ ಕೊಡದು ನಾವು ಸಾಯಂಕಾಲ ಸಚಿವರು ಬಂದ ತಕ್ಷಣ ಕೊಡೋಣ. ದಯವಿಟ್ಟು ಇವತ್ತೇನೆ ಮಾಡ್ಕೊ, ಅವಕಾಶ ಕೊಡಿ ಸಭಾಧ್ಯಕ್ಷ, ಇವತ್ತೇ ಅವಕಾಶ ಕೊಡಿ. ಈಗ ಚರ್ಚೆ ಆಗಲಿ, ರಿಪ್ಲೈ ಆಗಲಿ, ರಿಪ್ಲೈ ಆದ ನಂತರ ಟೈಮ್ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.